ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಹನಗೌಡ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದೀನಿ. ಯಾಕಪ್ಪ ರೆಡಿಯಾಗಿದ್ದೀನಿ ಅಂದರೆ, ನಾನಿವತ್ತೆಲ್ಲೋ ಹೋಗ್ತಾಯಿದ್ದೀನಿ. ಅದು ಎಲ್ಲಿಗೆ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ. ಅಂದರೆ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ, ಎದ್ದೇಳೋಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಸೊ ಮನೆ ಒಳಗಿದ್ರೂ ಚಳಿ, ಆಚೆ ಬಂದರೂ ಚಳಿ. ಹಾಗಾಗಿ ಸ್ವಲ್ಪ ಬಿಸಿಲು ತೊಗೊಳ್ಳೋಣ, ಬೆಚ್ಚಗಾಗುತ್ತೆ ಅಂದ್ಬಿಟ್ಟು ಬಿಸಿಲು ತೊಗೊಳ್ಳೋಣ ಅಂತ ಆಚೆ ಬಂದೆ. ಆಚೆ ಬಂದು ನೋಡಿದ್ರೆ ಚೋಟು ಆಲ್ರೆಡಿ ಎದ್ದು ವಾಕಿಂಗ್ ಮಾಡ್ತಾಯಿದ್ದ. ಅವನ್ನ ಸ್ವಲ್ಪ ಮಾತಾಡಿಸೋಣ ಅಂತ ಅಂದ್ಬಿಟ್ಟು ಹೋದೆ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಲು ಕುಡ್ದಾ? ಬೆಳಗ್ಗೆ ಯಾಕೆ ಎದ್ದೆ ಎಷ್ಟು ಬೇಗ? ಎಷ್ಟು ಬೇಗ ಯಾಕೆದ್ದೆ? ಹಾಂ, ಬಿಸಿಲು ಬಂದಿದೆ. ಬೆಳಗ್ಗೆ ಬಿಸಿಲು, ಒಳ್ಳೆ ಬಿಸಿಲು. ಸ್ಕೂಲ್ ಇದ್ದದ್ದು ಇವತ್ತು. ಯೂಶ್ವಲಿ ನಾನು ಕಾಫಿ ಟೀ ಏನೂ ಕುಡಿಯಲ್ಲ. ಸೊ ಯಾವತ್ತಾದರೂ ಒಂದೊಂದು ದಿನ ಮಧ್ಯಾಹ್ನ ಕುಡಿಬೇಕು ಅನ್ಸ್ದಾಗ ಕುಡಿತೀನಿ. ಇವತ್ತು ಜಾಸ್ತಿ ಚಳಿ ಇದ್ದಿದ್ದರಿಂದ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಭತ್ತನ ಮಿಲ್ ಮಾಡಿಸ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಭತ್ತನ ಅಕ್ಕಿ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ, ಯಾವ ರೀತಿ ಭತ್ತನ ಅಕ್ಕಿ ಮಾಡ್ತಾರೆ ಅಂತ ನೋಡಿ. ಈ ಭತ್ತ ಬಂದು ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಭತ್ತ. ನಾನಿವತ್ತು ಇವ್ರ ಜೊತೆ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ, ನಾನು ಇಷ್ಟು ವರ್ಷ ಹಳ್ಳಿಲೇ ಹುಟ್ಟಿ ಬೆಳೆದಿದ್ರು ಕೂಡ ನನಗೆ ಭತ್ತನ ಯಾವ ರೀತಿ ಅಕ್ಕಿ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಅದು ಯಾವ ಥರ ಇರುತ್ತೆ ಮಿಲ್ಲು ಅಂತಲೂ ಗೊತ್ತಿಲ್ಲ. ನಾನು ಅಂದ್ಕೊಬಿಟ್ಟಿದ್ದೆ ಎಲ್ಲೋ ರಾಗಿ ಮಿಷಿನ್ ಇರುತ್ತಲ್ಲ ಆ ಥರ ಇರುತ್ತೆ ಅಂತ. ಆದರೆ ಇದೊಂದು ಫ್ಯಾಕ್ಟ್ರಿ ಥರನೇ ಇದೆ. ಸೊ ನಿಮಗೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಮಿಷಿನ್ನು ಅಂತ. ನಾವು ಭತ್ತನ ಮಿಲ್ ಹತ್ರ ತಂದರೆ ಸಾಕು, ಅವರೇ ಎಲ್ಲನೂ ಇಳಿಸ್ಕೊಂಡು ಭತ್ತನ ಅಕ್ಕಿ ಮಾಡಿ ಕೊಡ್ತಾರೆ. ಅದೊಂದು ಪಾರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಭತ್ತನೆಲ್ಲ ಒಂದು ಕಡೆ ಅದನ್ನ ಸುರಿತಾರೆ. ಸುರಿದ ತಕ್ಷಣ ಇಲ್ಲಿ ಮಿಷಿನ್ ಕಾಣಿಸ್ತಿದೆಯಲ್ಲ, ಈ ಮಿಷಿನಿಂದ ಅದು ಸಿಪ್ಪೆ ತೆಗ್ದು ಅಕ್ಕಿಯಾಗಿ ಕನ್ವರ್ಟ್ ಆಗಿ ಈ ಮಿಷಿನ್ಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಬೇಗ ಭತ್ತ ಅಕ್ಕಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ. ಅದೇ ರೀತಿ ಅಕ್ಕಿ ಭತ್ತ ಸಿಪ್ಪೆ ತೆಗೆದ ತಕ್ಷಣ ಅಕ್ಕಿ ಭತ್ತದ ಕಲರೇ ಇರುತ್ತೆ. ನಾವು ಬೇಕು ಅಂತ ಅಂದರೆ ಮಾತ್ರ ಪಾಲಿಶ್ ಕೊಡಿಸ್ಕೋಬೋದು, ಬೇಡ ಅಂದರೆ ನಮ್ಗೆ ಅದೇ ಕಲರ್ ಕೂಡ ಕೊಡ್ತಾರೆ ಅವರು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಪಾಲಿಶ್ ಕೊಡಿಸ್ದೆ. ಯಾಕಂತ ಅಂದರೆ ನಾವು ಫಂಕ್ಷನಲ್ಲಿ ಏನಾದರೂ ಈ ರೈಸ್ನ ಉಪಯೋಗಿಸಿದಾಗ ಅದು ಬ್ರೌನ್ ಕಲರ್ ಇದ್ದರೆ ಚೆನ್ನಾಗಿರಲ್ಲ ಅಂತ. ಸೊ ಬ್ರೌನ್ ಕಲರ್ ಇದ್ದರೆ ತುಂಬ ಒಳ್ಳೆಯದು ದೇಹಕ್ಕೆ. ಬಟ್ ಬೇರೆಯವ್ರಿಗೆಲ್ಲ ಇಷ್ಟ ಆಗಬೇಕಲ್ಲ, ಹಾಗಾಗಿ ನಾವು ಸ್ವಲ್ಪ ವೈಟೇ ಕೊಡಿಸ್ದೆ. ಅಂದರೆ ಅತಿ ವೈಟು ಇಲ್ಲ, ಅತಿ ಬ್ರೌನು ಇಲ್ಲ, ಮೀಡಿಯಮಲ್ಲಿ ಅಕ್ಕಿನ ಪಾಲಿಶ್ ಕೊಡಿಸಿದ್ದೀವಿ ನಾವಿಲ್ಲಿ. ಫೈನಲಿ ನಮ್ಮ ಅಕ್ಕಿ ಎಲ್ಲ ಬಂದು ಒಂದು ಕಡೆ ಸ್ಟೋರ್ ಆಗಿ, ಮತ್ತು ಅದು ಸಣ್ಣ ಅಕ್ಕಿ ಅಂದರೆ ನುಚ್ಚಕ್ಕಿನೇ ಬೇರೆ ಹೋಗುತ್ತೆ, ಮತ್ತು ಚೆನ್ನಾಗಿರೋ ಅಕ್ಕಿನೇ ಕೂಡ ಬೇರೆ ಕಡೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇಲ್ಲಿ ಚೆನ್ನಾಗಿರೋ ಅಕ್ಕಿನೇ ಬೇರೆ ಕಡೆ ಬರ್ತಿದೆ, ಆ್ಯಂಡ್ ನುಚ್ಚಕ್ಕಿನೇ ಬೇರೆ ಕಡೆ ಹೋಗ್ತಿದೆ. ಫೈನಲಿ ನಮ್ಮ ಅಕ್ಕಿ ಬಂದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಮ್ಮ ಚೀಲಕ್ಕೆ ಹಾಕಿ ಕೊಡ್ತಾರೆ. ಅಕಸ್ಮಾತ್ ನಮಗೆ 25 kg ಬ್ಯಾಗ್ ಮಾಡಿಸ್ಬೇಕು ಅಂದರೆ ಅದನ್ನು ಕೂಡ ಅಲ್ಲೇ ಮಾಡಿಕೊಡ್ತಾರೆ.
ನಾನಿಲ್ಲಿ 25 ಕೆ ಜಿ ಚೀಲನ ಮಾಡಿಸ್ದೆ, ಯಾಕಂದರೆ ಅದನ್ನು ಆರಾಮಾಗಿ ಎತ್ಬೋದು ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ 25 ಕೆ ಜಿ ಬ್ಯಾಗ್ನ ಮಾಡಿಸ್ದೆ. ಆ್ಯಂಡ್ ನಮ್ಮ ಮನೇಲಿ ತುಂಬ ದಿನ ಈ ಅಕ್ಕಿನ ಇಟ್ಕೊಳ್ಳೋದ್ರಿಂದ ಅದಕ್ಕೆ ಟ್ಯಾಬ್ಲೆಟ್ಸು ಕೂಡ ಹಾಕ್ಸ್ದೆ, ಯಾಕಂದರೆ ಆ ಟ್ಯಾಬ್ಲೆಟ್ಸ್ ಹಾಕೋದ್ರಿಂದ ಬೇಗ ಅಕ್ಕಿ ಹಾಳಾಗಲ್ಲ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.